ನೀವು ಹೇಳ್ಬೇಕು, ನೀವು ಹೆಲ್ಪ್ ಆಗಬೇಕು. ನಾ ಯಾಡೇ ಮಾತಾಡ್ತೀನಿ ದರ್ಶನ್ ಕೂಟ. ನೀ ಯಾಕೆ ಮಾಡಿದ್ದಿ ದರ್ಶನ, ನೀ ಯಾಕೆ ಕಿಮ್ಮತ್ತು ಕಳ್ಕೊಂಡು, ನೀ ದೊಡ್ಡವ, 10 ಮಂದಿಗೆ ನಿನ್ನ ಹೆಸರು ಬರ್ತಿತ್ತು ದರ್ಶನ, ಎಲ್ಲ ಅಬ್ಬಮ್ಮ ನಿನಗೆ ಮ್ಯಾಗ ಭಾಳ ಇದ್ದರು ಅಂತ ಕೇಳ್ತೀನಿ ದರ್ಶನ್ಗೆ. ನನಗೆ ಯಾರೂ ಬಿಡುವಲ್ಲ ಮಗ. ಅಲ್ಲೆಲ್ಲ ಏನು ಮಾಡ್ತೀರಾ ಈಗ? ಅವ್ರು ಬಿಡ್ತಿಲ್ಲ, ಇವರು ಏನು ಮಾಡಿ ಇಲ್ಲಿ ಕುತ್ಕೊಂಡೇ ಇರ್ತೀರಾ? ಹಿಂಗೆ ಏನು ಮಾಡ್ತೀರಾ? ಇಲ್ಲ ಹೋಗ್ತೀನಿ ಮಗ, ಯಾರು ರೊಕ್ಕ ಕೊಟ್ಟರೆ ಗಾಡಿ ಹತ್ತೀನಿ ಹೋಗ್ತೀನಿ. ಯಾರು ಸಹಾಯ ಮಾಡ್ತಾರೆ ಮಕ್ಕಳು, ಏನು ಮಾಡಲಿ? ನನ್ನ ದುಡಿಮೆ ಇಲ್ಲ, ನನ್ನ ಆಸ್ತಿ ಇಲ್ಲ, ನನ್ನ ಒಡವೆ ಇಲ್ಲ. ದೇವ್ರಿಗೆ ಗೊತ್ತು ನಂದು ಎಷ್ಟು ಕಷ್ಟ ತಿಂದೀನಿ, ಎಷ್ಟು ಅನುಭವ ತಿಂದೀನಿ, ದೇವ್ರಿಗೆ ಗೊತ್ತು ನಂದು. ನಾ ಯಾರ ಮುಂದೆ ಹೇಳಿ ನನ್ನ ಕಷ್ಟ, ನನ್ನ ದುಃಖ ನಾ ಯಾರಿಗೆ ಹೇಳು? ನನ್ನ ಮನೆ ಇಲ್ಲ, ಪರ್ಪುಟ್ಟು ಮ್ಯಾಗ ಮಕ್ಕೋತೀನಿ. ಪರ್ಪುಟ್ಟಿ ಜಾಗ ಎಲ್ಲ ಹಸ್ರಸಿ ಅಲ್ಲೇ ಇರ್ತೀನಿ. ಅಜ್ಜಿ ದರ್ಶನ್ ನನಗೆ ಮುಂದೆ ಮಾಡಿದರೆ ಎಷ್ಟು ಕೊಟ್ಟಿದ್ರೆ ನನ್ನಸ್ತಿದೆ. ನನಗೆ ಏನು ಕೊಟ್ಟಿಲ್ಲ. ಯಾರು ಆಳು ಮಕ್ಕಳು ಮಾತಾಡೇ ಕೊಟ್ಟಿಲ್ಲ. ಅಯ್ಯೋ ಹುಯ್ ಅಂತ ಬಂದುಬಿಡೋರು. ಅಲ್ಲೇ ರಚಮೀನು ಇರ್ತಾರಲ್ಲ ಮನೆ ಮುಂದೆ, ನಾಯಿಗಳು, ಅಜ್ಜಿ ಅಜ್ಜಿ ನಾಯಿ ಕಡಿತೈತಿ, ಅಜ್ಜಿ ದರ್ಶನ್ ಹೋಗ್ಬಿಟ್ಟಾನ, ಹೆಸರು ಹೋಗ್ಯಾನ ಅಂತಿದ್ರು. ದರ್ಶನ್ ಅವ ಇದೇ ಹೋಟ್ ಹಾಕ್ಯಾಕಲ್ಲ, ಇದು ಹೋಟ MLA ಅವರು ಹೋಟ್ ಹಾಕಿ ವಿಲಕ್ಷನ್ಗೆ ಹೋಗ್ಬಿಟ್ಟಾನ ದರ್ಶನ್ ಅಂತ ಹೇಳ್ತಿದ್ರು ಅವರು. ಏನು ಮಾಡಲಿ ಮಗ? ಇದಿಷ್ಟು ಹುಬ್ಳಿಯಿಂದ ಬಂದಿರುವಂತಹ ಅಜ್ಜಿಯ ಅಭಿಪ್ರಾಯ ಅಂತ ಹೇಳಿದ್ರೆ, ದರ್ಶನನ ನೋಡಬೇಕು ಅಂತ ಬಂದಿದ್ದಾರೆ, ಆದರೆ ಇಲ್ಲಿ ಪೊಲೀಸರು ಒಳಗಡೆ ಬಿಡ್ತಾ ಇಲ್ಲ ಅಂತೇಳಿ ಒಂದಿಷ್ಟು ಆಕ್ರೋಶವನ್ನು ಕೂಡ ಅವರು ವ್ಯಕ್ತಪಡಿಸ್ತಾ ಇರೋದು. ಕ್ಯಾಮರಾ ಪರ್ಸನ್ ಶ್ಯಾಮ್ ಸುಂದರ್ ಜೊತೆ ಭರತ್ ಕೃಷ್ಣಪ್ಪ, ನ್ಯೂಸ್ ಫಾಸ್ಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.